ಹಾಯ್ ಡಾರ್ಲಿಂಗ್ಸ್, ನೀವೇನಾದರೂ ಅಗ್ರಿಕಲ್ಚರ್ ಮಾಡ್ತೀರಾ? ಅಗ್ರಿಕಲ್ಚರ್ಗೋಸ್ಕರ ನೀವೇನಾದರೂ ಹೊಸ್ದಾಗಿ ಬೋರ್ವೆಲ್ ತೆಗೆಸ್ಬೇಕು ಅಂತ ಅಂದ್ಕೊತಿದ್ರೆ ಈ ಒಂದು ಯೋಜನೆನ ಉಪಯೋಗಿಸ್ಕೊಂಡು ನೀವು ಉಚಿತವಾಗಿ ಬೋರ್ವೆಲ್ನ ತೆಗೆಸ್ಕೊಳೋ ಜೊತೆಗೆ ಬೋರ್ವೆಲ್ಗೆ ಬೇಕಾಗುವಂಥ ಕಂಪ್ಲೀಟ್ ಸೆಟಪ್ನ ನೀವು ಫ್ರೀಯಾಗಿ ಪಡ್ಕೋಬೋದಾಗಿರುತ್ತೆ. ಈ ಒಂದು ಯೋಜನೆನ ಉಪಯೋಗಿಸ್ಕೊಂಡು ಈ ಒಂದು ಯೋಜನೆ ಹೆಸರು ಬಂದು ಗಂಗಾ ಕಲ್ಯಾಣ ಯೋಜನೆ ಆಗಿದ್ದು, ಈ ಒಂದು ಯೋಜನೆನ ಮತ್ತೊಮ್ಮೆ ನಮ್ಮ ಕರ್ನಾಟಕ ಸರ್ಕಾರದಲ್ಲಿ ಪ್ರಾರಂಭ ಮಾಡಲಾಗಿರುತ್ತೆ. ಸೊ ಯಾರೆಲ್ಲ ಇಂಟ್ರೆಸ್ಟ್ ಇದ್ದು ಅಪ್ಲೈ ಮಾಡಬೇಕಂತ ಅಂದ್ಕೊತಿರೋ ಅಂಥವ್ರು ಈ ಒಂದು ವಿಡಿಯೋನ ಫುಲ್ಲಾಗಿ ನೋಡಿ. ಅದಕ್ಕೆ ಮುಂಚೆ ನಮ್ಮ ಚಾನಲಲ್ಲಿ ಯಾರೆಲ್ಲ ಹೊಸ ವಿಡಿಯೋ ನೋಡ್ತಿರೋ ಅಂಥವ್ರು ಪ್ಲೀಸ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡ್ಕೊಳ್ಳಿ. ಇನ್ನು ಈ ಒಂದು ಯೋಜನೆನ ಕರ್ನಾಟಕ ಸರ್ಕಾರವು ಮತ್ತೊಮ್ಮೆ ಅಂದರೆ 2026ನೇ ಇಸ್ವಿಯ ನ್ಯೂ ಫೈನಾನ್ಷಿಯಲ್ ಇಯರ್ ಅಂದರೆ ಮಾರ್ಚ್ ಆದಮೇಲೆ ಸ್ಟಾರ್ಟ್ ಆಗೋಂಥ ಫೈನಾನ್ಷಿಯಲ್ ಇಯರ್ ಮತ್ತೊಮ್ಮೆ ಈ ಒಂದು ಯೋಜನೆ ತಂದಲಾಗಿದ್ದು, ಇದರಲ್ಲಿ ಯಾರೆಲ್ಲ ಡ್ರೈ ಲ್ಯಾಂಡ್ ಹಾಗೆ ಸಣ್ಣ ರೈತರು ಮತ್ತು ಅತಿ ಸಣ್ಣ ರೈತರು ಇರೋವಂಥವ್ರು ಈ ಒಂದು ಯೋಜನೆಗೆ ಅಪ್ಲೈನ ಮಾಡ್ಬೋದಾಗಿರುತ್ತೆ. ಇನ್ನು ಈ ಒಂದು ಯೋಜನೆಗೆ ಅಪ್ಲೈ ಮಾಡಬೇಕಾದ್ರೆ ಬೇಕಾಗಿರುವಂಥ ಡಾಕ್ಯುಮೆಂಟ್ಸ್, ಎಲಿಜಿಬಿಲಿಟಿ ಮತ್ತು ಏನೆಲ್ಲ ಅಗತ್ಯ ಇದೆ ಅಂತ ನೋಡೋದಾದರೆ, ಮೊದಲನೇದಾಗಿ ಈ ಒಂದು ಯೋಜನೆಯ ಮೂಲ ಉದ್ದೇಶ ಒಂದು 3 ಮುಖ್ಯ ಉದ್ದೇಶಗಳಾಗಿದ್ದು, ಇದರಲ್ಲಿ ಯಾರೆಲ್ಲ ಒಣಭೂಮಿ ರೈತರಿದ್ದಾರೋ ಅಂಥವ್ರಿಗೆ ನೀರಾವರಿ ಒದಗಿಸ್ಕೊಡೋದಾಗಿರ್ಬೋದು ಮತ್ತು ಕೃಷಿ ಉತ್ಪಾದನೆಯನ್ನು ಹೆಚ್ಚಿಸೋದಾಗಿರ್ಬೋದು. ನೆಕ್ಸ್ಟ್ ಬಂದು ಬೆಳೆಯ ವೈವಿಧ್ಯತೆ ಮತ್ತು ಹೆಚ್ಚಿಸೋದು ಮತ್ತು ರೈತರ ಆದಾಯವನ್ನು ಹೆಚ್ಚಿಸೋ ಒಂದು ಉದ್ದೇಶದಿಂದ ಈ ಒಂದು ಯೋಜನೆ ತರಲಾಗಿರುತ್ತೆ. ಈ ಒಂದು ಯೋಜನೆಯನ್ನು ಬಂದು ಈಗಾಗಲೇ ರಾಜ್ಯದಲ್ಲಿ ಸಾವಿರಾರು ರೈತರು ಉಪಯೋಗಿಸ್ಕೊಂಡು ಬೋರ್ವೆಲ್ನ ಕೊರೆಸ್ಕೊಂಡಿರಲಿ. ಇನ್ನು ಈ ಒಂದು ಯೋಜನೆಗೆ ಎಷ್ಟು ಸಹಾಯಧನ ಸಿಗುತ್ತೆ ಅಂತ ನೋಡೋದಾದರೆ, ಇದು ಸ್ಟೇಟ್ ವೈಸ್ನಾಗಿ ಡಿವೈಸ್ ಆಗುತ್ತೆ. ಒಂದು ಸಮ್ ಪ್ಲೇಸಸ್ ಆಗಿ ಇದರಲ್ಲಿ ಅಮೌಂಟ್ ಜಾಸ್ತಿನೂ ಆಗುತ್ತೆ, ಕಡಿಮೆನೂ ಆಗುತ್ತೆ. ಯಾವೆಲ್ಲ ಅಂತ ನೋಡೋದಾದರೆ, ಮೊದಲಿಂದಾಗಿ ಸಾಮಾನ್ಯ ಜಿಲ್ಲೆಗಳಾದ ವೈಯಕ್ತಿಕ ಬೋರ್ವೆಲ್ ಯೋಜನೆಗೆ 3.5 ಲಕ್ಷದಿಂದ 4 ಲಕ್ಷದವರೆಗೆ ನಿಮಗೆ ಸಹಾಯಧನ ಅನ್ನೋದು ಗೌರ್ಮೆಂಟ್ ಕಡೆಯಿಂದ ನೀಡಲಾಗ್ತಾ ಇರುತ್ತೆ. ಅಂದರೆ ಯಾರೆಲ್ಲ ಅಂದರೆ ಬೆಂಗಳೂರು ಗ್ರಾಮಾಂತರ, ಕೋಲಾರ, ಚಿಕ್ಕಬಳ್ಳಾಪುರ, ರಾಮನಗರ ಮತ್ತು ತುಮಕೂರಿನಂತಹ ಅಂತರ್ಜಲ ಮಟ್ಟ ಕುಸಿತದಿಂದ ಇರೋವಂಥ ಅಂದರೆ ಈ ಒಂದು ಪ್ಲೇಸಸಲ್ಲಿ ನಿಮಗೆ ಹೆಚ್ಚಾಗಿ ನೀರು ನೋಡೋದಕ್ಕೆ ಸಿಗೋದಿಲ್ಲ. ಯಾಕಂದರೆ ಅಲ್ಲಿ 1000 ಫೀಟು 1200 ಫೀಟ್ ಈ ರೀತಿ ಕೊರೆಸ್ಬೇಕಾಗಿರುತ್ತೆ. ಅದರಿಂದ ಈ ಒಂದು ಸಹಾಯಧನ ಹೆಚ್ಚಾಗಿ ಕೊಡಲಾಗುತ್ತೆ. ಈ ಜಿಲ್ಲೆಗಳಿಗೆ 4.5 ಲಕ್ಷದವರೆಗೂ ಕೂಡ ನಿಮಗೆ ಸಹಾಯಧನವನ್ನು ಪಡಿಬೋದಾಗಿರುತ್ತೆ ಈ ಒಂದು ಪ್ಲೇಸಸಲ್ಲಿ ನೀವಿದ್ದರೆ. ಇನ್ನು ಸಹಕಾರಿ ಸಂಘ ಅಥವಾ ಗುಂಪುಗಾಗಿ ಅರ್ಜಿಯನ್ನು ಸಲ್ಲಿಸಿದರೆ ನಿಮಗೆ 4 ಲಕ್ಷದಿಂದ 9 ಲಕ್ಷದವರೆಗೂ ನಿಮಗೆ ಯೂನಿಟ್ ಕಾಸ್ಟ್ ಅನ್ವಯಿಸ್ಬೋದಾಗಿರುತ್ತೆ. ಇದರಲ್ಲಿ ಅಂದರೆ ಯಾರೆಲ್ಲ ಸಂಘಗಳಿರ್ತಾವೋ ಆ ಸಂಘಗಳ ಮೂಲಕ ಅಪ್ಲೈ ಮಾಡ್ತಿರೋವಂಥವ್ರು ಆಗಿರ್ಬೋದು, ಅಥವಾ ಯಾರೆಲ್ಲ ರೈತರಿದ್ದು ಒಟ್ಟಾಗಿ ಗೂಡಿ ಅಪ್ಲೈ ಮಾಡ್ತಿರೋವಂಥವ್ರಿಗಾಗಿರ್ಬೋದು, ಇಂಥವ್ರಿಗೆ ಮಿನಿಮಮ್ 4 ಲಕ್ಷದಿಂದ ಮ್ಯಾಕ್ಸಿಮಮ್ 9 ಲಕ್ಷದವರೆಗೆ ನಿಮಗೆ ಗೌರ್ಮೆಂಟ್ ಕಡೆಯಿಂದ ಸಹಾಯಧನ ಪಡಿಬೋದಾಗಿರುತ್ತೆ. ಇದು ಒಟ್ಟಾಗಿ ಇರೋದ್ರಿಂದ. ಹಾಗಾದರೆ ಈ ಒಂದು ಯೋಜನೆಗೆ ಯಾರೆಲ್ಲ ಅರ್ಹರು ಅಂತ ನೋಡೋದಾದರೆ, ಮೊದಲನೇದಾಗಿ ಅಪ್ಲೈ ಮಾಡ್ತಿರೋವಂಥವ್ರು ಅರ್ಜಿದಾರರು ಮೊದಲೇ ಕರ್ನಾಟಕದ ಕಾಯಂ ನಿವಾಸಿಯಾಗಿರುವಂಥವ್ರು ಅಪ್ಲೈಯನ್ನು ಮಾಡ್ಬೋದಾಗಿದ್ದು, ಜೊತೆಗೆ ಸಣ್ಣ ಅಥವಾ ಅತಿ ಸಣ್ಣ ರೈತರಾಗಿರ್ಬೋದು ಅಂಥವ್ರು ಅಪ್ಲೈ ಮಾಡ್ಬೋದಾಗಿರುತ್ತೆ. ಹಾಗೆ ಅವ್ರ ವಯಸ್ಸು ಬಂದು 18 ವರ್ಷದಿಂದ 55 ವರ್ಷ ಒಳಗಡೆ ಇರುವಂಥವ್ರು ಯಾರೆಲ್ಲ ರೈತರಿದ್ದಾರೋ ಅವರು ಅಪ್ಲೈ ಮಾಡ್ಬೋದಾಗಿದ್ದು, ಮತ್ತು ಅವರು ಭೂ ಹಿಡುವಳಿ ವಿಷಯದಲ್ಲಿ ಸಾಮಾನ್ಯ ಜಿಲ್ಲೆಗಳಲ್ಲಿ ಕನಿಷ್ಠ 1 ಎಕರೆ 20 ಗುಂಟೆ ಅಂದರೆ 1.5 ಎಕರೆದೊಳಗೆ ನಿಮಗೆ ಲ್ಯಾಂಡ್ ಅನ್ನೋದು ಇರಬೇಕಾಗಿರುತ್ತೆ. ಇನ್ನು ಒಂದು ವೇಳೆ ನೀವೇನಾದರೂ ಕೊಡಗು, ದಕ್ಷಿಣ ಕನ್ನಡ, ಉಡುಪಿ, ಉತ್ತರ ಕರ್ನಾಟಕ, ಚಿಕ್ಕಮಗಳೂರು ಮತ್ತು ಶಿವಮೊಗ್ಗ, ಹಾಸನ ಈ ಒಂದು ಪ್ಲೇಸಸಲ್ಲಿ ಇರೋವಂಥವ್ರಿಗೆ 1 ಎಕರೆ ಇದ್ದರೆ ಸಾಕು ಅವ್ರ ಲ್ಯಾಂಡು. ಮತ್ತು ಅವ್ರದ್ದು ಇನ್ಕಮ್ ಒಂದು ಪರ್ ಇಯರ್ಗೆ 96,000ದಿಂದ 98,000 ಅಂದರೆ 1 ಲಕ್ಷದ ಒಳಗಡೆ ಇರೋವಂಥವ್ರಿಗೆ ಈ ಒಂದು ಯೋಜನೆ ಅನ್ವಯ ಆಗುತ್ತೆ ಮತ್ತು ಅವರು ಅಪ್ಲೈನ ಮಾಡ್ಬೋದಾಗಿರುತ್ತೆ. ಜಿಲ್ಲೆಗೆ ಅನುಗುಣವಾಗುವಂಥ ಚೇಂಜಸ್ ಕೂಡ ಆಗುತ್ತೆ, ಅಂದರೆ ಇನ್ಕಮ್ ಅನ್ನೋದು ಚೇಂಜಸ್ ಕೂಡ ಆಗುತ್ತೆ. ಇದರಲ್ಲಿ ಯಾರೆಲ್ಲ ರಿಸರ್ವ್ ಕ್ಯಾಟಗರಿ ಇದ್ದೀರೋ ಅಂದರೆ ಅಲ್ಪಸಂಖ್ಯಾತರು ಮತ್ತು SC ST ಹಿಂದುಳಿದ ವರ್ಗ ಮತ್ತು ಮಹಿಳಾ ರೈತರು ಮತ್ತು ವಿಕಲಚೇತನ ರೈತರಿಗೆ ಈ ಒಂದು ಮೇನಾಗಿ ಗೌರ್ಮೆಂಟು ಫೋಕಸ್ ಮಾಡ್ತಿದ್ದಾರೆ ಮತ್ತು ಇವರಿಗೆ ಹೆಚ್ಚಾಗಿ ಕೊಡೋದಕ್ಕೆ ನೋಡ್ತಿದ್ದಾರೆ. ಒಂದು ಮುಖ್ಯ ಷರತ್ತು ಏನಂದಪ್ಪ ಅಂತಂದರೆ, ಈ ಭೂಮಿ ಈಗಾಗಲೇ ನೀರಾವರಿಯ ವ್ಯವಸ್ಥೆ ಅಂದರೆ ಆಲ್ರೆಡಿ ಬೋರ್ವೆಲ್ ಇದ್ದು ಅಪ್ಲೈ ಮಾಡ್ತಿರೋ ಅಂಥವ್ರು ಅಪ್ಲೈ ಮಾಡಬಾರ್ದು. ಯಾರೆಲ್ಲ ಹೊಸ್ದಾಗಿ ಅಂದರೆ ನಿಮಗೆ ನೀರಾವರಿ ವ್ಯವಸ್ಥೆ ಇರೋದೇ ಇಲ್ವೋ ಅಂಥವ್ರು ಅಪ್ಲೈಯನ್ನು ಮಾಡ್ಬೋದಾಗಿರುತ್ತೆ. ಮತ್ತು ನಿಮ್ಮದು ಆ ಒಂದು ಲ್ಯಾಂಡ್ ನಿಮ್ಮ ಹೆಸರಲ್ಲಿ ಇರಬೇಕಾಗುತ್ತೆ, ಅಥವಾ ಯಾರ ಹೆಸರು ಲ್ಯಾಂಡ್ ಇದ್ದೋ ಅಂಥವ್ರು ಅಪ್ಲೈಯನ್ನು ಮಾಡ್ಬೋದಾಗಿರುತ್ತೆ ನಿಮ್ಮ ಫ್ಯಾಮಿಲಿಯಲ್ಲಿ. ಇನ್ನು ನೆಕ್ಸ್ಟ್ ಬಂದು ಈ ಒಂದು ಯೋಜನೆಯ ಅರ್ಹರು ಯಾರೆಲ್ಲ ಬೇಕಾಗುವ ಮಾಹಿತಿಗಳೇನು ಅಂತ ನೋಡೋದಾದರೆ,
ಅರ್ಜಿ ಸಲ್ಲಿಸಲು ಆಧಾರ್ ಕಾರ್ಡ್ ಇರಬೇಕಾಗುತ್ತೆ, ಮತ್ತು ನಿಮ್ಮದು ಇನ್ಕಮ್ ಸರ್ಟಿಫಿಕೇಟ್ ಮತ್ತು ಕ್ಯಾಸ್ಟ್ ಸರ್ಟಿಫಿಕೇಟ್ ಮತ್ತು ಅಲ್ಪಸಂಖ್ಯಾತರಾಗಿದ್ದಲ್ಲಿ ಪ್ರಮಾಣ ಪತ್ರ, ಜೊತೆಗೆ ನಿಮ್ಮದು ಆದಾಯ ಮತ್ತು ಆಲ್ರೆಡಿ ಹೇಳಿದ್ದೀನಿ, ಮತ್ತು RTC ಅಂದರೆ ಪಾಣಿ ನಿಮ್ಮದು, ಮತ್ತು ಬ್ಯಾಂಕ್ ಪಾಸ್ಬುಕ್, ಮತ್ತು ನಿಮ್ಮದು ಹೊಸದಾಗಿ ತೊಗೊಂಡಿರೋವಂಥ ಪಾಸ್ಪೋರ್ಟ್ ಸೈಜ್ ಫೋಟೋ, ಮತ್ತು ಸ್ವಯಂ ಘೋಷಣಾ ಪ್ರಮಾಣ ಪತ್ರ, ಮತ್ತು ಭೂ ತೆರಿಗೆ ಅಂದರೆ ನಿಮ್ಮದು ಕಂದಾಯ ಕಟ್ತಿರಲ್ವ ಆ ರಿಸಿಪ್ಟ್, ಮತ್ತು ಸಣ್ಣ ಆಗಿ ಅತಿ ಸಣ್ಣ ಪ್ರಮಾಣ ಪತ್ರ, ನೀವು ಇಷ್ಟು ಡಾಕ್ಯುಮೆಂಟ್ ಇದ್ದರೆ ಸಾಕು ಈ ಒಂದು ಯೋಜನೆಗೆ ಅಪ್ಲೈನ ಮಾಡ್ಬೋದಾಗಿರುತ್ತೆ. ಹಾಗಾದರೆ ಇಷ್ಟೆಲ್ಲ ಡಾಕ್ಯುಮೆಂಟ್ ಇದ್ಮೇಲೆ ಈ ಒಂದು ಯೋಜನೆ ಎಲ್ಲಿ ಅಪ್ಲೈ ಮಾಡಬೇಕು? ಅಪ್ಲೈ ಮಾಡೋದಕ್ಕೆ ನಿಮಗೆ 2 ದಾರಿಗಳಿದ್ದು, ಮೊದಲನೇದಾಗಿ ಒಂದು ಆನ್ಲೈನ್ ಮತ್ತು ಇನ್ನೊಂದು ಬಂದು ಆಫ್ಲೈನ್. ಈ ಒಂದು ಮೊದಲನೇದಾಗಿ ಆನ್ಲೈನನ್ನು ನೋಡೋದಾದರೆ, ಆನ್ಲೈನ್ ಮಾರ್ಗದಲ್ಲಿ ಅರ್ಜಿ ಸಲ್ಲಿಸುವಂಥವ್ರು ಸೇವಾ ಸಿಂಧು ಪೋರ್ಟಲ್ನ ಮೂಲಕ ನೀವು ಅಪ್ಲೈನ ಮಾಡ್ಬೋದಾಗಿರುತ್ತೆ. ಇದರಲ್ಲಿ ವೆಬ್ಸೈಟನ್ನು ಓಪನ್ ಮಾಡಿಕೊಂಡು ಆ ಡಾಕ್ಯುಮೆಂಟ್ ಎಲ್ಲ ಫಿಲ್ ಮಾಡಿ ಕೊನೆಯದಾಗಿ ಸಬ್ಮಿಟನ್ನು ಮಾಡ್ಬೋದಾಗಿರುತ್ತೆ. ಯಾರಿಗೆಲ್ಲ ತಂತ್ರಜ್ಞಾನ ಅಂದರೆ ಫೋನ್ ಯೂಸ್ ಮಾಡೋದಾಗಿರ್ಬೋದು, ಲ್ಯಾಪ್ಟಾಪ್ ಯೂಸ್ ಮಾಡೋದು ಇರೋದಿಲ್ವ ಅಂಥ ರೈತರು ಬಂದು ನಿಮ್ಮ ನಿಯರೆಸ್ಟ್ ಇರೋವಂಥ ರೈತರ ಜಿಲ್ಲಾ ಅಥವಾ ತಾಲೂಕು ಜಿಲ್ಲಾ ಕಚೇರಿ ಅಥವಾ KMDC ಮತ್ತು DBC ಅಥವಾ ಅಂಬೇಡ್ಕರ್ ಅಭಿವೃದ್ಧಿ ನಿಗಮ ಇಂಥ ಕಚೇರಿಗೆ ಹೋಗಿ ನೀವು ಅಪ್ಲೈನ ಮಾಡ್ಬೋದಾಗಿರುತ್ತೆ. ಒಂದು ವೇಳೆ ಅಲ್ಲಿ ಸೈಬರ್ಸ್ ಏನಾದರೂ ಫ್ರೀ ಇದ್ದರೆ ಅಲ್ಲಿ ಕೂಡ ನೀವು ಹೋಗಿ ಸೇವಾ ಸಿಂಧು ಪೋರ್ಟಲ್ ಮೂಲಕ ಅಪ್ಲೈ ಮಾಡ್ಬೋದಾಗಿರುತ್ತೆ. ಕೆಲವೊಮ್ಮೆ ಏನಾಗುತ್ತೆ ಅಂದರೆ ಸೇವಾ ಸಿಂಧು ಪೋರ್ಟಲ್ನಲ್ಲಿ ಅಪ್ಲೈ ಮಾಡೋದಕ್ಕೆ ಲಿಂಕ್ ಸಿಗೋದಿಲ್ಲ, ಅಥವಾ ಆ ಒಂದು ಪೋರ್ಟಲಲ್ಲಿ ಅಪ್ಲೈ ಮಾಡೋದಕ್ಕಾಗೋದಿಲ್ಲ. ಆ ರೀತಿ ಇದ್ದ ಸಮಯದಲ್ಲಿ ನೀವು ಕಚೇರಿಗೆ ಹೋಗಿ ಭೇಟಿಯನ್ನು ನೀಡಿ ಅಪ್ಲೈಯನ್ನು ಮಾಡ್ಬೋದಾಗಿರುತ್ತೆ. ಇದರಲ್ಲಿ ನಿಮ್ಮ ಸರ್ವೆ ನಂಬರ್ ಇವೆಲ್ಲ ಹಾಕಿ ನೀವು ಕ್ಲಿಯರಾಗಿ ಚೆಕ್ ಮಾಡಿಕೊಂಡು ಅಪ್ಲೈನ ಮಾಡ್ಬೋದಾಗಿದ್ದು, ಇದೆಲ್ಲ ಚೆಕ್ ಮಾಡಿದಾದಮೇಲೆ ನಿಮಗೆ ಅಧಿಕಾರಿಗಳು ಬಂದು ನಿಮ್ಮ ಒಂದು ಲ್ಯಾಂಡಲ್ಲಿ ನೀರಿದೆಯಾ ಅಂತ ಎಲ್ಲ ಚೆಕ್ ಮಾಡಿ, ನೀರಿದ್ದಲ್ಲಿ ನಿಮಗೆ ಬೋರ್ವೆಲ್ನ ಕೊರೆಸ್ಕೊಡ್ತಾರೆ. ಜೊತೆಗೆ ಬೇಕಾಗುವಂಥ ಎಲ್ಲ ಎಕ್ವಿಪ್ಮೆಂಟ್ ಕೂಡ ನಿಮಗೆ ಫ್ರೀಯಾಗಿ ಪಡ್ಕೋಬೋದಾಗಿರುತ್ತೆ. ಸೊ ಇದಾಗಿರುತ್ತೆ ಇವತ್ತು ವಿಡಿಯೋ. ಈ ಒಂದು ವಿಡಿಯೋದ ಬಗ್ಗೆ ನಿಮ್ಗೆ ಏನಾದರೂ ಡೌಟ್ ಇತ್ತಪ್ಪ ಅಂದರೆ ಕಮೆಂಟ್ ಮಾಡಿ. ಹಾಗೆ ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಯಾರೆಲ್ಲ ಹೊಸದಾಗಿ ಬೋರ್ವೆಲ್ ಕೊರೆಸ್ಬೇಕು ಅಂತ ಅನ್ಕೊತಿರೋ ಅಂಥವ್ರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ, ಇದೇ ಥರದ ಹೆಚ್ಚಿನ ಮಾಹಿತಿಗೋಸ್ಕರ ಹಾಗೆ ಸ್ಕೀಮ್ಸ್ ಮತ್ತು ಗೌರ್ಮೆಂಟ್ ಜಾಬ್ಸ್ಗೋಸ್ಕರ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇದ್ದು, ಹಾಗೆ ನಮ್ಮ ಟೆಲಿಗ್ರಾಮ್ ಹಾಗೆ ವಾಟ್ಸಪ್ ಗ್ರೂಪ್ ಕೂಡ ಜಾಯ್ನ್ ಆಗಿ ಈ ಒಂದು ಯೋಜನೆಗೆ ಅಪ್ಲೈ ಮಾಡ್ತಿರೋ ಅಂತ ಎಲ್ಲರಿಗೂ ನನ್ನ ಕಡೆಯಿಂದ ವೆರಿ ಆಲ್ ದ ಬೆಸ್ಟ್ ಅಂತ ತಿಳಿಸ್ತಾ ಇಲ್ಲಿಗೆ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.